1,500ದಿಂದ 2,000 ಕಿಲೋಮೀಟರ್ ಗುರಿ ಇಟ್ಕೊಂಡಿದ್ದೇವೆ. ಈಗ 500 ಮುಟ್ಟಿದೆಯೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಯಾಕೆ ಇಷ್ಟು ಸ್ಲೋ ಆಗ್ತಾ ಇದೆ, ಮತ್ತೇನಾದರೂ ಬ್ರೇಕ್ ಕೊಡ್ತೀರಾ ಅಂತ? ಇಲ್ಲ, ಫುಟ್ಪಾತ್ ಕಾರ್ಯಾಚರಣೆ ಈಗ ಮಾಡ್ತಾ ಇದ್ದೇವೆ. ಮಾನ್ಯ ಸಚಿವರ ಆದೇಶ ಮೇಲೆಗೆ ಫುಟ್ಪಾತ್ ಕಾರ್ಯಾಚರಣೆ ನಡೀತಾ ಇದೆ. ಇಟ್ಸ್ ಬೀಂಗ್ ಮಾನಿಟರ್ಡ್ ಆನ್ ಡೈಲಿ ಬೇಸಿಸ್. ಕ್ಲೋಸ್ ಟು ಅರೌಂಡ್ 500 ಕಿಲೋಮೀಟರ್ಸ್ ಈಗಾಗಲೇ ಆಗಿದೆ. ಈಗ ಫುಟ್ಪಾತ್ ಕಾರ್ಯಾಚರಣೆಯಲ್ಲಿ ವಿಶೇಷವಾಗಿ ಒಂದು ಪಕ್ಕಾ ಸ್ಟ್ರಕ್ಚರ್ಸ್ ಏನೆಲ್ಲ ಇತ್ತು ಅದೆಲ್ಲ ನಾವು ತೆರವುಗೊಳಿಸಿದ್ದೇವೆ. ಯಾರಾದರೂ ಇನ್ನೂ ಸರಿ ಪಕ್ಕಾ ಸ್ಟ್ರಕ್ಚರ್ಸ್ ಅಥವಾ ಈವನ್ ದೇ ಕಾಲ್ ಟೆಂಪ್ರರಿ ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಏನಾದರೂ ಇಫ್ ಯು ಫೈಂಡ್, ಡೆಫಿನೆಟ್ಲಿ ದೊಡ್ಡ ಪ್ರಮಾಣದಲ್ಲಿ ಫೈನ್ ಹಾಕ್ತೇವೆ. ನಾವು ಎಲ್ಲ ಕನ್ಸ್ಟ್ರಕ್ಷನ್ ಯಾರು ಮಾಡಿಟ್ಟಿದ್ದಾರೆ ಅವರ ಮೇಲೆ ಖಂಡಿತ ನಾವು ಕ್ರಮ ತಗೊಳ್ತೇವೆ. ಎರಡನೇದಾಗಿ, ಕೆಲವು ಜನರು ಫುಟ್ಪಾತ್ ಮೇಲೆ ತಮ್ಮ ಮನಸ್ಸಿಗೆ ಬಂದಂಥ ಸ್ಟ್ರಕ್ಚರ್ಸ್ ಅಂದರೆ ಫ್ಲೋರಿಂಗ್ ಎಲ್ಲ ಹಾಕಿದ್ದಾರೆ, ಅದನ್ನು ತೆರವುಗೊಳಿಸಿದ್ದೀವಿ. ರ್ಯಾಂಪ್ಸು ಮತ್ತು ಬೇರೆ ಬೇರೆ ಟೈಪ್ ಇದು ಏನು ಬಂದಿದೆ ಅದನ್ನೆಲ್ಲ ನೋಡಿಕೊಂಡು ಇದನ್ನು ಈಗ ನಮ್ಮ ತಾಂಡಗಳನ್ನು ರಚಿಸಿ ಅದನ್ನು ರಿಪೇರಿ ಮಾಡಿಸ್ಲಿಕ್ಕೆ ಸಹ ನಾವು ನಿರ್ದೇಶನ ಕೊಟ್ಟಿದ್ದೀವಿ. ಬಹುತೇಕ ಜಾಗದಲ್ಲಿ ಚಾಲೂ ಆಗಿದೆ. ಈಗಲೂ ಸಹ ಏನಾದರೂ ಉಳಿದಿದ್ದರೆ ಅದು ಕ್ರಮ ತಗೊಳ್ತೀವಿ. ದರ್ ಈಸ್ ಆಲ್ವೇಸ್ ಅ ಪ್ರಾಬ್ಲಮ್ ಇನ್ ಸಿಟಿ ಕಾರ್ಪೊರೇಷನ್. ನಮ್ಮ ಫೈನಲ್ ರಿಕ್ರೂಟ್ಮೆಂಟ್ ಆದೇಶ ಈಗ ನಾವು ವೇಟ್ ಮಾಡ್ತಿದ್ದೀವಿ KPSC ಕಡೆಯಿಂದ. ಅದು ಬಂದ ತಕ್ಷಣ ಅನದರ್ 3 months ವಿಲ್ ಬಿ ಏಬಲ್ ಟು ಹ್ಯಾವ್ ಮೋರ್ ಪೀಪಲ್ ಅಟ್ ದ ಗ್ರೌಂಡ್ ಲೆವೆಲ್. ಅಂದರೆ ಅಸಿಸ್ಟೆಂಟ್ ಇಂಜಿನಿಯರ್ ರಿಕ್ರೂಟ್ಮೆಂಟ್ ಏನೋ ಒಂದು 100 ಜನರು ನಾವು ಮಾಡ್ತಾ ಇದ್ದೀವಿ. ಆದರೂ ಸಹ ನಾವು ಸ್ವಲ್ಪ ಔಟ್ಸೋರ್ಸಿಂಗ್ ಮೇಲೆ ತಗೊಂಡು ಅವರಿಗೆ ಇದೇ ಕೆಲಸ ಕೊಟ್ಟಿದ್ದೇವೆ. ಸೊ ಅವರು ಇದನ್ನು ಫಾಲೋಅಪ್ ಮಾಡಿ, ಯಾಕಂದರೆ ಪ್ರತಿಯೊಂದು ಕಾರ್ಪೊರೇಷನಲ್ಲಿ ಬಜೆಟ್ ಇದೆ. ನಾವು 15 lakhs ಪರ್ ಕಾರ್ಪೊರೇಷನ್ ಮೇಂಟೆನೆನ್ಸ್ ಗ್ರಾಂಟ್ಸೇ ಕೊಟ್ಟಿದ್ದೇವೆ. ಅದನ್ನು ಉಪಯೋಗ ಮಾಡಿ ಇದನ್ನು ರಿಪೇರಿ ಮಾಡಲಿಕ್ಕೆ ನಾವು ನಿರ್ದೇಶನ ಕೊಟ್ಟಿದ್ದೇವೆ. ವಿಶೇಷವಾಗಿ ಫುಟ್ಪಾತ್ ಶುಡ್ ಬಿ ವಾಕಬಲ್. ನಿನ್ನೆ ನಾವು ನೋಡಿದ ಪ್ರಕಾರ ಭಾಳಷ್ಟು ಜಾಗದಲ್ಲಿ ಇನ್ನೊಂದು ನಾವು ನೋಡಿದ್ದೇವೆ, ಈವನ್ ಇಫ್ ದರ್ ಇಸ್ ನೋ ಎನ್ಕ್ರೋಚ್ಮೆಂಟ್, ಸ್ಲ್ಯಾಬ್ಸ್ ಎಲ್ಲ ತುಂಡಾಗಿ ಕೆಲವು ಜನರು ಹಾಳು ಮಾಡಿಟ್ಟಿದ್ದಾರೆ. ಅದಕ್ಕೆ ಜನರು ನಡಿಲಿಕ್ಕೆ ಆಗ್ತಾಯಿಲ್ಲ. ಅದನ್ನು ಸಹ ರಿಪೇರಿ ಮಾಡಲಿಕ್ಕೆ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೇವೆ. ಸೊ ವಿ ವಿಲ್ ಮಾನಿಟರ್ ದಿಸ್ ಕ್ಲೋಸ್ಲಿ. ಇನ್ನೊಂದು ವಾರದಲ್ಲಿ ಯು ವಿಲ್ ಸಿ ಡೆಫಿನೆಟ್ಲಿ ಸಮ್. ಕೆಲವು ಕಡೆ ನೀವು ತೆರವು ಮಾಡಿದರೆ ಮತ್ತೆ ವಾಪಸ್ ಬಂದಲ್ಲೇ ಅಂಗಡಿಗಳನ್ನ ಹಾಕೋದು, ಎಸ್ಪೆಷಲಿ ಮಾರ್ಕೆಟ್ ಭಾಗದಲ್ಲಿ ಇಲ್ಲ ನನ್ನ ಕೈಲಾಗಲ್ಲ, ನನಗೆ ಜೀವನ ನಡಿಬೇಕು, ನಾವು ಇಲ್ಲೇ ಹಾಕೋತೀವಿ ಅಂತ ಮತ್ತೆ ಬಂದು ಹಾಕೊಳ್ತಾ ಇದ್ದಾರೆ. ಅದು ಇಟ್ಸ್ ಎನ್ ಆನ್ ಗೋಯಿಂಗ್ ಡಿಸ್ಕಷನ್. ಮಾನ್ಯ ಸಚಿವರು ಏನು ಹೇಳಿದರು ಮೊನ್ನೆ, ಹಿ ಹ್ಯಾಡ್ ಅ ಮೀಟಿಂಗ್ ಆ್ಯಂಡ್ ಮೇಡ್ ಅ ರಿಕ್ವೆಸ್ಟ್ ಟು ಎವ್ರಿ ಒನ್ ದ್ಯಾಟ್ ಎಲ್ಲಿ ನಾವು ಆರ್ಟೀರಿಯಲ್ ಮತ್ತು ಸಬ್ ಆರ್ಟೀರಿಯಲ್ ರೋಡ್ಸ್ನಲ್ಲಿ ಯಾರು ಬೀದಿ ವ್ಯಾಪಾರ ಮಾಡಬಾರ್ದು ಅಂತ ಹೇಳಿ ಗೈಡ್ಲೈನ್ಸ್ ಆರ್ ಆಲ್ಸೋ ಕ್ಲಿಯರ್. ನಮ್ಮ ವೆಂಡಿಂಗ್ ಝೋನ್ನಲ್ಲಿ ಮಿನಿಮಮ್ ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ಎಲ್ಲ ಕಾರ್ಪೊರೇಷನಿಂದ ಕಮಿಷನರ್ಸಿಗೆ ಸಹ ನಾವು ನಿರ್ದೇಶನ ಕೊಟ್ಟಿದ್ದೇವೆ. ಟೌನ್ ವೆಂಡಿಂಗ್ ಕಮಿಟಿ ಫಾರ್ಮೇಷನ್ ಮಾಡಿಬಿಟ್ಟು ವೆಂಡಿಂಗ್ ಝೋನ್ಸ್ ಐಡೆಂಟಿಫಿಕೇಷನ್ಸ್ ಮಾಡಲಿಕ್ಕೆ. ವ್ಯಾಪಾರಿಗಳು ಪ್ರೊಟೆಸ್ಟ್ ಮಾಡಿದ್ರು, ನೀವು ಕೂಡ ಹೋಗಿದ್ರಿ, ಅವ್ರಿಗೆ ಭರವಸೆ ಕೊಟ್ಟು ಬಂದ್ವಿ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂತ. ಏನು ಪ್ಲಾನ್ ಇದೆ? ಮೋಸ್ಟ್ ಆಫ್ ದ್ಯಾಟ್ ಈಸ್ ದೆರ್ ಆರ್ ಲಾಟ್ ಆಫ್ ಲೊಕೇಶನ್ಸ್. ಅವ್ರು ಏನು ಹೇಳಿದ ಪ್ರಕಾರ ದೆರ್ ಆರ್ ಲಾಟ್ ಆಫ್ ಲೊಕೇಶನ್ಸ್ ವೇರ್ ಲ್ಯಾಂಡ್ ಈಸ್ ಅವೈಲೇಬಲ್. ದೆರ್ ಆರ್ ಲಾಟ್ ಆಫ್ ಪ್ಲೇಸಸ್ ವೇರ್ ಸೈಡ್ ರೋಡ್ಸ್ನಲ್ಲಿ ಇದೆ, ಆರ್ಟಿರಿಯಲ್ ರೋಡ್ಸ್ ಹೊರತುಪಡಿಸಿ ಭಾಳಷ್ಟು ಜಾಗಗಳಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ. ಆ್ಯಸ್ ದ ಆನರಬಲ್ ಮಿನಿಸ್ಟರ್ ಮೆನ್ಷನ್, ಅವರು ರಿಕ್ವೆಸ್ಟ್ ಮಾಡಿಟ್ಟಿದ್ದಾರೆ ಆರ್ಟಿರಿಯಲ್ ರೋಡ್ಸ್ನಲ್ಲಿ ಯಾರು ಇರಬಾರ್ದು ಅಂತ ಹೇಳಿ ಏನು ನಿರ್ದೇಶನ ಕೊಟ್ಟಿದ್ದಾರೆ. ವಿ ಆರ್ ಗೋಯಿಂಗ್ ಟು ಫಾಲೋ ದ ಡೈರೆಕ್ಷನ್. ಸರ್, ಯಶವಂತಪುರದಲ್ಲಿ ನಿನ್ನೆ ತಾನೇ ಮಾರ್ಕೆಟ್ ಉದ್ಘಾಟನೆ ಆಯಿತು. ಬೀದಿ ಬದಿ ವ್ಯಾಪಾರದಲ್ಲ ಅಲ್ಲಿ ಶಿಫ್ಟ್ ಆಗಬೇಕು, ಆದರೂ ಯಾರು ಶಿಫ್ಟ್ ಆಗಿಲ್ಲ. ಇನ್ನು ಮಾರ್ಕೆಟ್ ಹಂಗೆ ಇದೆ, ಹೊಸ ಮಾರ್ಕೆಟ್ ಖಾಲಿ, ರೋಡಲ್ಲಿ ಏನು ವ್ಯಾಪಾರ. ಅದೇ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್ ಇಸ್ ಹ್ಯಾಪನಿಂಗ್. ಸಮ್ 2-3 ಲೊಕೇಶನ್ಸ್ನಲ್ಲಿ ಮಾರ್ಕೆಟ್ ಅವೈಲೇಬಲ್ ಇದ್ದರೂ ಸಹ ಅಲಾಟ್ಮೆಂಟ್ನಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಅದರಲ್ಲಿ ಏನೆಲ್ಲ ಚೇಂಜಸ್ ಮಾಡಬೇಕು, ಯಾಕಂತ ಹೇಳಿದರೆ ಇಫ್ ಯು ಆರ್ ಗಿವಿಂಗ್ ಇಟ್ ಓನ್ಲಿ ಟು ಸ್ಟ್ರೀಟ್ ವೆಂಡರ್ಸ್ ದೆನ್ ವಿ ಹ್ಯಾವ್ ಟು ಮೇಕ್ ದ ರೂಲ್ಸ್ ಆಲ್ಸೋ ಇನ್ ದ ವೇ ವಿಚ್ ಅಲೌಸ್ ದೆಮ್ ಟು ಬಿ ಟೇಕನ್. ಅದಕ್ಕೆ ನಾನು ವಿಶೇಷವಾಗಿ ಮೇಕ್ ದ ಸ್ಟ್ರೀಟ್ ವೆಂಡರ್ಸ್ ರಿಹ್ಯಾಬಿಲಿಟೇಷನ್ ದ ಫಸ್ಟ್ ಪ್ರಯಾರಿಟಿ ಫಾರ್ ಅಲಾಟ್ಮೆಂಟ್ ಅಂತ ಹೇಳಿ ನಾವು ಹೇಳ್ತೀವಿ. ID card is not the only thing. The town vending committee has to sit down and identify the vending zones. ಅದರ ಫಸ್ಟ್ ಕ್ರಮ ತಗೊಳ್ಳಿಕ್ಕೆ ನಾನು ಹೇಳ್ತೀನಿ. ಸ್ವಲ್ಪ ಲಿಸ್ಟ್ ಬಂದಿದೆ. ವಿ ಹ್ಯಾವ್ ಆಸ್ಕ್ಡ್ ದ ಕಮಿಷನರ್ಸ್ ಹೂ ಆರ್ the chairman of the vending committees also to take it forward. ಕಾರ್ಯಾಚರಣೆಯಲ್ಲಿ ಪ್ರಮುಖವಾಗಿ ಆಕ್ಷೇಪ ಕೇಳಿದಂತಿದ್ರು, ಈ ಖಾಸಗಿಯವರ ಒತ್ತುವರಿ ಮಾತ್ರ ಅಲ್ಲ, ಸರ್ಕಾರಿ ಒತ್ತುವರಿ, ಮೆಸ್ಕಾಂ ಟ್ರಾನ್ಸ್ಫಾರ್ಮರ್ ಆಗಿರ್ಬೋದು, ನಂದಿನಿ ಪಾರ್ಲರ್ ಆಗಿರ್ಬೋದು, ಮತ್ತು ಪೊಲೀಸ್ ಡ್ಯೂಟಿಗಳಾಗಿರ್ಬೋದು, ವಿಪರೀತ ನೀವು ಹೇಳಲಿಕ್ಕೆ ಬರಲ್ಲ. ಕೆಲವು ಜಾಗದಲ್ಲಿ ನಮ್ಮ ಟ್ರಾಫಿಕ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನಮ್ಮ ಟ್ರಾಫಿಕ್ ಜನರು ಇಡೀ ದಿವಸ ಫೀಲ್ಡ್ನಲ್ಲಿ ಇರುವಾಗ ದೇ ರಿಕ್ವೈರ್ ಸಮ್ ಪ್ಲೇಸ್ ಟು ರೆಸ್ಟ್. ಯು ಕೆ ನಾಟ್ ಸೇಕ್ ಇಟ್ ಇಸ್ ನಾಟ್ ಪಾಸಿಬಲ್. ಅದನ್ನು ಏನಾದರೂ ಸ್ವಲ್ಪ ರಿಲೊಕೇಶನ್ ಮಾಡಲಿಕ್ಕೆ ಅವಕಾಶ ಇದೆಯಾ ಇಲ್ವಾ ಅಂತ ನಾವು ಖಂಡಿತ ಮಾಡ್ತೀವಿ.
ಬೆಸ್ಕಾಮ್ ಟ್ರಾನ್ಸ್ಫಾರ್ಮರ್ಸ್ ಬೇಕೇ ಬೇಕು. ಅದಕ್ಕೆ ಒಂದು ಬೆಸ್ಕಾಮ್ ಕಡೆಯಿಂದ ಒಂದು ಕಾರ್ಯಾಚರಣೆ, ಐ ಮೀನ್ ದೇ ಹ್ಯಾಡ್ ಟೇಕನ್ ಅ ಪ್ರೋಗ್ರಾಮ್ ವೇರ್ ಎಲ್ಲ ಈ ಎಷ್ಟು ಮೊದಲು ಒತ್ತುವರಿ ಇತ್ತು, ಈಗ ಎಲ್ಲ ಸಿಂಗಲ್ ಪೋಲ್ನಲ್ಲಿ ಹೈಕೋರ್ಟ್ ಆದೇಶ ಮೇಲೆಗೆ ಅದು ಶಿಫ್ಟ್ ಮಾಡಿಟ್ಟಿದ್ದಾರೆ. ಆದರೂ ಸಹ ಕೆಲವು ಸಂದರ್ಭದಲ್ಲಿ ನಾವು ಸ್ವಲ್ಪ ಇದು ನೋಡ್ತಾ ಇದ್ದೇವೆ. ಅದಕ್ಕೆ ವಿ ವಿಲ್ ಟ್ರೈ ಟು ಸಿ ಹೌ ವಿ ಕ್ಯಾನ್ ರೆಡ್ಯೂಸ್ ದ್ಯಾಟ್. ವಿ ಆರ್ ಇನ್ ಡಿಸ್ಕಷನ್ ವಿತ್ ಬೆಸ್ಕಾಮ್. ಮಿನಿಸ್ಟರ್ ಆಲ್ಸೋ ಸೆಡ್ ದಟ್ ಹಿ ವಿಲ್ ಹ್ಯಾವ್ ಅ ಡಿಸ್ಕಷನ್ ವಿತ್ ದ ಅದರ್ ಅಥಾರಿಟೀಸ್. ಅದು ಹೊರತುಪಡಿಸಿ ಪ್ರೈವೇಟ್ ಎನ್ಕ್ರೋಚ್ಮೆಂಟ್ ಇಸ್ ದ ಮ್ಯಾಕ್ಸಿಮಮ್, ತಮಗೆ ಎಲ್ಲರಿಗೂ ಗೊತ್ತಿದೆ. BBMP ಆಫೀಸ್ ಕೂಡ ಫುಟ್ಪಾತಲ್ಲೇ ಇರುತ್ತೆ, ಯಾಕಂದ್ರೆ ನಾವು ತೋರಿಸ್ತೀರಿ. ನೀರಿನ ಘಟಕ ಕೂಡ ಫುಟ್ಪಾತಲ್ಲೇ ಇದೆ, ಅದು ಕೂಡ ತೋರಿಸ್ತೀರಿ. ಅದನ್ನ ಕಟ್ಟಬೇಕಾದ್ರೆ ರೂಲ್ಸ್ ಏನು ಅದು ಎಲ್ಲ ಏನಾದರೂ ಪಾಸ್ಟ್ನಲ್ಲಿ ಏನಾದರೂ ಮಾಡಿದರೆ ಖಂಡಿತ ಅದನ್ನು ಶಿಫ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಸರ್, ಈಗ ಪೊಲೀಸ್ ಸ್ಟೇಷನ್ ಅಲ್ಲೂ ಕೆಲವೊಂದು ವೆಹಿಕಲ್ಸ್ಗಳನ್ನ ಸೀಸ್ ಮಾಡಿರ್ತಾರಲ್ಲ, ಅದನ್ನು ಕೂಡ ಫುಟ್ಪಾತ್ ಮೇಲೆ ಹಾಕಿರೋ ಉದಾಹರಣೆ ಇದೆ. ವಿಜಯನಗರ ಸೈಡ್ ಎಲ್ಲ ಕಿಲೋಮೀಟರ್ ಗಟ್ಟಲೆ ಹಂಗೆ ಇದೆ. ಸೊ ಅದನ್ನ ತೆರವು ಮಾಡೋಣ ಅಂತ ಜನ ಕ್ವಶನ್ ಮಾಡ್ತಾ ಇದ್ದಾರೆ. See, this is a joint operation. We are getting full support from the traffic police ಇದಕ್ಕೆ. ಸೊ ಖಂಡಿತ ಅವರು ಸಹ ಆ್ಯಸ್ ಎ ಮೇಜರ್ ಸ್ಟೇಕ್ ಹೋಲ್ಡರ್ ದೇ ವಿಲ್ ಆಲ್ಸೋ ಅದು ಪರ್ಯಾಯ ವ್ಯವಸ್ಥೆ ಮಾಡಲಿಕ್ಕೆ ಅವರು ಖಂಡಿತ ಕ್ರಮ ತಗೊಳ್ತಾರೆ. ಸ್ವಲ್ಪ ಜಾಗದ ಕೊರತೆ ಇತ್ತು, ಅದಕ್ಕೆ ಈಗ ಜಾಗ ಸಹ ಐಡೆಂಟಿಫಿಕೇಷನ್ ನಾವು ಮಾಡಿಟ್ಟಿದ್ದೀವಿ. ಮೊನ್ನೆ ಮಾನ್ಯ ಸಚಿವರು ಸಹ ಹಿ ಹ್ಯಾಡ್ ಗಾನ್ ಆ್ಯಂಡ್ ಪುಟ್ ಸ್ಟಿಕ್ಕರ್ಸ್ ಆನ್ ಆಲ್ ಅನಾಮತ ಗಾಡಿಗಳು ಏನಿತ್ತು. ಸೊ ಅದಕ್ಕೆ ನಾವೀಗ ಜಾಗ ಗುರುತುಪಡಿಸಿದ್ದೀವಿ. ಒಂದು 5-6 ಜಾಗ ಕಾರ್ಪೊರೇಷನಲ್ಲಿ ನಾವು ಜಾಗ ಗುರುತಿಸಿ ಅಲ್ಲಿನೇ ವ್ಯವಸ್ಥೆ ಮಾಡ್ತೀವಿ. ಎಷ್ಟು ವಾಹನಗಳಿವೆ ಅದು ಯು ಪ್ಲೀಸ್ ಚೆಕ್ಅಪ್ ಫ್ರಮ್ ದ ಟ್ರಾಫಿಕ್ ಪೊಲೀಸ್. ಅದರದ್ದು ಎಕ್ಸಾಕ್ಟ್ ಡೇಟಾ ಈಗ ನನ್ನ ಹತ್ರ ಇಲ್ಲ, ಬಟ್ ಖಂಡಿತ ನಾವು ವೆಬ್ಸೈಟ್ನಲ್ಲಿ ತಮಗೆ ಸೆಪರೇಟಾಗಿ ಮಾಹಿತಿ ಕೊಡ್ತೀವಿ.